ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹೌದು, ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದ್ದಾರೆ ನಿಖಿಲ್. ಯಾದಗಿರಿಯ ಸಪ್ತಪದಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇನ್ನು ಶಾಸಕ ಶರಣಗೌಡ ಕಂದಕೂರ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಗತವನ್ನ ಕೋರಿದ್ದಾರೆ ಜೆಡಿಎಸ್ ಜಿಲ್ಲಾ ಘಟಕ. ಇನ್ನು ಆರತಿ ಬೆಳಗುವ ಮೂಲಕ ಕುಂಭ ಕಳಸದೊಂದಿಗೆ ಸ್ವಾಗತವನ್ನ ಕೋರಿದ್ದಾರೆ. ನೋಡಿ, ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯಾದಗಿರಿ ಸಪ್ತಪದಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ನಿಖಿಲ್ ಕುಮಾರಸ್ವಾಮಿಯನ್ನ ಸ್ವಾಗತ ಕೋರಿದ್ದಾರೆ ಜೆಡಿಎಸ್ ಜಿಲ್ಲಾ ಘಟಕದವರು. ಆರತಿ ಬೆಳಗುವ ಮೂಲಕ ಕುಂಭ ಕಳಸದೊಂದಿಗೆ ಸ್ವಾಗತವನ್ನ ಕೋರಿದ್ದಾರೆ. उत्तर कर्नाटक कुमारस्वामी ಅವರಿಗೆ ಶಾಣಗೌಡ ಕಂದಕೂರ ಅಣ್ಣಾಜಿ ಅವರಿಗೆ ಕುಮಾರಸ್ವಾಮಿ ಅಣ್ಣನವರಿಗೆ ಯುವ ನಾಯಕರಿಗೆ ಪಕ್ಷಕ್ಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ಇನ್ನು ವೀರೇಶ್ ರೆಡ್ಡಿ, ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಅಂತ ಗೊತ್ತಾಗಿದೆ. ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಗೊತ್ತಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ದೀಪ್ತಿ, ಏನು ಗಿರಿನಾಡಿನಲ್ಲಿ ಏನೋ ಒಂದು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಏನೋ ಒಂದು ಸದಸ್ಯತ್ವ ಅಭಿಯಾನ ಕೂಡ ಏನೋ ಒಂದು ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಏನೋ ಒಂದು ಗುರುಮಿಟ್ಕಲ್ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಅವರ ನೇತೃತ್ವದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಏನು ಅಪಾರ ಜನಸಂಖ್ಯೆ ಕಾರ್ಯಕರ್ತರು ಕೂಡ ಈಗ ಏನೋ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗುವ ಮೂಲಕ ಜೆಡಿಎಸ್ಗೆ ಒಂದು ಬೆಂಬಲವನ್ನು ಕೂಡ ಸೂಚಿಸುತ್ತಾ ಇರುವಂತದ್ದು. ಅಂದ್ರೆ ಏನು ನಾಳೆ ರಾಜ್ಯದಲ್ಲಿ ಈಗ ಮೈತ್ರಿ ಪಕ್ಷಗಳು ಕೂಡ ಏನು ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಎರಡೂ ಕೂಡ ಪಕ್ಷಗಳು ಕೂಡ ಒಂದು ಕೇಂದ್ರದಲ್ಲಿ ಒಂದು ಸಮವಾಗಿರುವಂತ ಹಿನ್ನೆಲೆಯಲ್ಲಿ ಈಗ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಪಕ್ಷಕ್ಕೆ ಬಲವರ್ಧನೆಗೊಳ್ಳುವಂತ ನಿಟ್ಟಿನಲ್ಲಿ ಅಂದ್ರೆ ಜೆಡಿಎಸ್ ನ ಒಂದು ಪ್ರಬಲವಾಗಿ ಮಾಡುವ ನಿಟ್ಟಿನಲ್ಲಿ ಈಗ ಒಂದು ಸದಸ್ಯತ್ವ ಅಭಿಯಾನ ಕೂಡ ಆಯೋಜಿಸಲಾಗಿರುವಂತದ್ದು. ಈ ಸದಸ್ಯತ್ವ ಅಭಿಯಾನದಲ್ಲೂ ಕೂಡ ಒಂದು ಯುವ ನಾಯಕ ಏನು ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮುಂದಿನ ರಾಜಕೀಯ ನಡೆಗೆ ಈಗ ಜನರು ಕೂಡ ಈಗ ಬೆಂಬಲವನ್ನು ಸೂಚಿಸಿರುವಂತದ್ದು. ಅಂದ್ರೆ ಕಾರ್ಯಕರ್ತರು ಅಪಾರ ಪ್ರಮಾಣದಲ್ಲಿ ಜಮಾವಣೆ ಮೂಲಕ ಈಗ ಒಂದು ಕಾರ್ಯಕ್ರಮಕ್ಕೂ ಕೂಡ ಮೆರುಗನ್ನು ಕೊಟ್ಟು ಈಗ ಕಾರ್ಯಕ್ರಮದಲ್ಲಿ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಸದಸ್ಯತ್ವವನ್ನು ಕೂಡ ಪಡೆದುಕೊಂಡಿರುವಂತದ್ದು. ದೀಪ್ತಿ, ಥ್ಯಾಂಕ್ ಯು ವೀರೇಶ್ ರೆಡ್ಡಿ, ನಿಮ್ಮೆಲ್ಲ ಮಾಹಿತಿಗಾಗಿ.